ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇವತ್ತು ನಾನು ಕಮ್ಮನಹಳ್ಳಿಯಲ್ಲಿರುವ ವರದಾ ಡ್ಯಾನ್ಸ್ ಕಂಪನಿಗೆ ಬಂದಿದ್ದೀನಿ. ಯಾಕೆ ಇಲ್ಲಿ ವರದಾ ಡ್ಯಾನ್ಸ್ ಅಕಾಡೆಮಿಗೆ ಬಂದಿದ್ದೀನಿ ಅಂತ ಅಂದರೆ, ಇಲ್ಲಿಗೆ ಇವತ್ತು ರಮ್ಯಾ ಅವರು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗನ್ನು ಮಾಡೋಕ್ಕೆ ಅವ್ರು ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಅವರು ಸ್ಟೂಡೆಂಟ್ಸು ಸುಮಾರು ಜನ ನ್ಯೂ ಬ್ಯಾಚ್ ಸ್ಟೂಡೆಂಟ್ಸು ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಇವತ್ತು ಈ ಹಬ್ಬವನ್ನು ನಾವು ಇವರ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಸ್ಪೆಷಲ್ ಅಂದರೆ ಇದೇನೇ ಸ್ಪೆಷಲ್ಲು. ಯಾಕೆ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಯಾವಾಗಲೂ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ಸ್ಗಳ ಜೊತೆ ಆಚರಿಸೋದನ್ನ ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಹೆಣ್ಮಕ್ಳು ಏನೋ ಒಂದು ಕಲಿಬೇಕು ಅಂತ ಇವರ ಕೋರ್ಸಿಗೆ ಜಾಯ್ನ್ ಆಗಿರ್ತಾರೆ. ಆ್ಯಂಡ್ ಇವರ ಒಂದು ಗೈಡೆನ್ಸಿಂದ ಆ ಹೆಣ್ಮಕ್ಳಿಗೆ ಒಂದು ದಾರಿ ತೋರಿಸ್ತಾರೆ. ಹೇಗೆ ನೀವು ಯೂಟ್ಯೂಬ್ ಮಾಡಬೇಕು, ಹೇಗೆ ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸ್ನ ಮಾಡಿ, ಹೇಗೆ ನೀವು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿ, ಹೇಗೆ ಕಮಿಷನ್ನ ಅರ್ನ್ ಮಾಡ್ಕೊಬೋದು ಅನ್ನೋದನ್ನ ಇವರು ಹೇಳ್ಕೊಡ್ತಿದ್ದಾರೆ. ಈ ಬ್ಯಾಚ್ ಬಂದು ಕಂಪ್ಲೀಟ್ ನ್ಯೂ ಬ್ಯಾಚ್ ಆಗಿರೋದ್ರಿಂದ ಅವರು ವ್ಲಾಗ್ಸ್ ಎಲ್ಲ ಹೇಗೆ ಮಾಡಬೇಕು, ಹೇಗೆ ಕ್ಯಾಮ್ರಾ ಇಟ್ಕೊಬೇಕು, ಹೇಗೆ ಹುಕ್ ಹೇಳಬೇಕು, ಹುಕ್ ಲೈನ್ ಹೇಗೆ ಹಾಕಬೇಕು, ಇಂಟ್ರೊಡಕ್ಷನ್ ಹೇಗೆ ಕೊಡಬೇಕು ಅಂತ ಹೇಳ್ಕೊಡೋಕ್ಕೋಸ್ಕರ ಈ ಒಂದು ಸೆಷನ್ನ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಅವರ ಸ್ಟೂಡೆಂಟ್ಸ್ ಜೊತೆ ಬಾಂಡಿಂಗು ಸಹ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟೆ ಈ ಥರ ಒಂದು ವ್ಲಾಗ್ ಸೆಷನ್ನ ಇಟ್ಕೊಂಡಿದ್ದಾರೆ. ಆನ್ಲೈನಲ್ಲಿ ಮಾಡೋ ಕ್ಲಾಸಸ್ಗಿಂತ ಆಫ್ಲೈನಲ್ಲಿ ಫೇಸ್ ಟು ಫೇಸ್ ಮಾಡೋದೇ ತುಂಬ ಮುಖ್ಯ ಅಲ್ವಾ ಫ್ರೆಂಡ್ಸ್, ಅದಕ್ಕೆ. ಆ್ಯಂಡ್ ಅವರು ಎಲ್ಲ ವ್ಲಾಗ್ ಸೆಷನ್ಸ್ ಎಲ್ಲ ಹೇಗೆ ಮಾಡೋದು ಎಲ್ಲ ಆದಮೇಲೆ ಬಂದಿದ್ದಂತಹ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಅವರೇ ಖುದ್ದಾಗಿ ಅರಿಶಿನ ಕುಂಕುಮ ಎಲ್ಲನೂ ಕೊಟ್ಟು ಅವರು ಮುತ್ತೈದೆಯರನ್ನ ಇದು ಮಾಡ್ತಾರೆ. ಇದಂತೂ ಎಲ್ಲ ಮುತ್ತೈದೆಯರಿಗೂ ತುಂಬ ಖುಷಿ ಅನ್ನಿಸ್ತು. ಅಲ್ಲಿಗೆ ಬಂದಿದ್ದವ್ರಿಗೆಲ್ಲ ಅವ್ರನ್ನ ಮೀಟ್ ಮಾಡಿದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲನೂ ಅವ್ರಿಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ಈವೆಂಟು. ಅವರು ಆ ಡ್ಯಾನ್ಸ್ ಅಕಾಡೆಮಿ ಒಳಗಡೆನೆ ಲಕ್ಷ್ಮಿನ ಕೂರಿಸ್ಬಿಟ್ಟು ಅಲ್ಲಿ ಪೂಜೆ ಮಾಡಿದರು. ಬಂದಿದ್ದವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟರು. ಆ್ಯಂಡ್ ಸ್ವಲ್ಪ ಕ್ಲಾಸಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರು. ಆ್ಯಂಡ್ ಡೌಟ್ಸ್ ಯಾರ್ಯಾರಿಗಿತ್ತೋ ಆ ಡೌಟ್ಸ್ನ ಎಲ್ಲನೂ ಕ್ಲಾರಿಫೈ ಮಾಡಿದ್ರು. ಆ್ಯಂಡ್ ಯಾರು ತಾನೇ ಈ ಥರ ಮಾಡ್ತಾರೆ ಹೇಳಿ. ಆ್ಯಂಡ್ ಇವರ ಒಂದು ಸಿಂಪ್ಲಿಸಿಟಿಯಿಂದ ಇವರು ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಇವರು ಎಲ್ಲನೂ ಮಾಡ್ತಿರೋದು. ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟರು, ಹಾಗೆ ನನಗೂ ಅರಿಶಿನ ಕುಂಕುಮ ಕೊಟ್ಟರು. ನಾನು ತೊಗೊಂಡೆ, ಅವ್ರಿಗೂ ಅರಿಶಿನ ಕುಂಕುಮನ ಹಚ್ಚಿದೆ. ತುಂಬ ಚೆನ್ನಾಗಿತ್ತು. ಇದೇ ಮೊದಲನೇ ವರ್ಷ ನಾನು ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ತುಂಬ ಖುಷಿ ಆಯಿತು ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ನಾನು ಈ ವರಮಹಾಲಕ್ಷ್ಮಿ ಹಬ್ಬವನ್ನು. ಮತ್ತು ಅಲ್ಲಿ ಬಂದಿದ್ದವ್ರಿಗೆಲ್ಲರಿಗೂ ಅವರು ಊಟನೂ ಸಹ ಅರೇಂಜ್ ಮಾಡಿದರು. ಬಾಗಿನ ಅರಿಶಿನ ಕುಂಕುಮದ ಜೊತೆ ಊಟನೂ ಸಹ ಅರೇಂಜ್ ಮಾಡಿದರು. ಯಾಕೆ ಅಂದರೆ ಅವರ ಸ್ಟೂಡೆಂಟ್ಸು ಅವರು ತುಂಬ ದೂರದಿಂದ ಬಂದಿರ್ತಾರೆ. ಅವರು ಎಷ್ಟು ದೂರದಿಂದ ಬಂದಿರ್ತಾರೆ ಅನ್ನೋದು ಅವ್ರಿಗೆ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಹಾಗೆ ಬರೀ ಕೈಯಲ್ಲಿ ಕಳ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಸ್ಟಾಫ್ಸ್ಗೆಲ್ಲ ಹೇಳಿ ಅವರು ನಮಗೆ ಊಟನೂ ಸಹ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು. ತುಂಬ ಆರ್ಗನೈಸ್ಡಾಗಿ ಚೆನ್ನಾಗಿ ಈವೆಂಟ್ನ ಕಂಡಕ್ಟ್ ಮಾಡಿದ್ರು. ಅಲ್ಲಿ ಬಂದಿದ್ದವರೆಲ್ಲರೂ ಆರಾಮಾಗಿ ಊಟ ಮಾಡಿಕೊಂಡು ಎಲ್ಲರೂ ಆರಾಮಾಗಿ ಹೊರಟರು. ತುಂಬ ಖುಷಿ ಆಯಿತು. ಅವರ ಒಂದು ಕ್ರಿಯೇಟರ್ ಗೈಡ್ ಹಬ್ ಅಕಾಡೆಮಿಯಿಂದ ಇದು ಈವೆಂಟ್ನ ಎಲ್ಲ ಆರ್ಗನೈಸ್ ಮಾಡ್ತಿರೋದು ತುಂಬಾ ಖುಷಿ ಆಯಿತು. ಆ್ಯಂಡ್ ಇದನ್ನು ಯಾರಿಗೆಲ್ಲ ಗೊತ್ತಿಲ್ವೋ ಅವರು ಖಂಡಿತ ಇವರ ಕ್ಲಾಸ್ಗೆ ಜಾಯ್ನ್ ಆಗಿ ಇವರು ಅದನ್ನು ಕಲ್ತ್ಕೊಬೋದು. ಬಿಗಿನರ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗಿದೆ. ಯೂಟ್ಯೂಬ್ ಬಗ್ಗೆ ನಾಲೆಜೇ ಇಲ್ಲದಿರೋರು ಅಥವಾ ಇನ್ಸ್ಟಾಗ್ರಾಮ್ ಬಗ್ಗೆ ನಾಲೆಜೇ ಇಲ್ಲದಿರೋರು AI ಮೂಲಕ ಏನೇನು ವೀಡಿಯೋಸ್ ಮಾಡ್ಬೋದು, ಹೇಗೆ ಅವರು ಪ್ರಮೋಟ್ ಮಾಡ್ಬೋದು ಪ್ರಾಡಕ್ಟ್ಸ್ನ ತೊಗೊಂಡು ಅಂತ ತುಂಬ ಚೆನ್ನಾಗಿ ಡೆಮೋ ಕ್ಲಾಸಸ್ಸಲ್ಲೆಲ್ಲ ಹೇಳಿದ್ರು. ಆ್ಯಂಡ್ ಫೈನಲಾಗಿ ಫೀಡ್ಬ್ಯಾಕ್ ಸೆಷನ್ ಸಹ ಇಟ್ಕೊಂಡ್ರು. ನಮಗಂತೂ ತುಂಬಾ ಖುಷಿ ಆಯಿತು. ಅವ್ರನ್ನ ಮೀಟ್ ಮಾಡಿ ಆ್ಯಂಡ್ ಅವ್ರ ಸ್ಟೂಡೆಂಟ್ಸ್ ಜೊತೆನೂ ಇಂಟರ್ಯಾಕ್ಟ್ ಮಾಡಿ ಚೆನ್ನಾಗಿತ್ತು. ಬಟ್ ವರದಾ ಸರ್ ಅವ್ರನ್ನ ಮಾತ್ರ ಮೀಟ್ ಮಾಡೋಕ್ಕಾಗಲಿಲ್ಲ, ಅವ್ರು ಅಲ್ಲಿ ಇರಲಿಲ್ಲ ಅವತ್ತು. ಸೊ ಇದು
ಬಂದು ಬರೀ ಹೆಣ್ಮಕ್ಳಿಗೆ ಮಾತ್ರ ಆರ್ಗನೈಸ್ ಮಾಡಿರೋ ಈವೆಂಟ್ ಆಗಿರೋದ್ರಿಂದ ಎಸ್ ನಮಗೆ ತುಂಬಾ ಖುಷಿ ಆಯಿತು. ಲೈಕ್ ಎಂಜಾಯ್ ಮಾಡಿದ್ವಿ, ಮ್ಯಾಮ್ ಜೊತೆ ಎಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಿಮಗೂ ಯಾರಾದರೂ ಈ ಥರ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು